ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ನಾರ್ಮಲ್ ಆಗಿ ನಮ್ಮ ಹೆಣ್ಮಕ್ಳಿಗೆ ಎಷ್ಟೇ ವೆರೈಟೀಸ್ ಆಫ್ ಅಡುಗೆ ಮಾಡಿ ಅಂದ್ರೂ ತಲೆ ಕೆಡಿಸ್ಕೊಳ್ದಿರ ಮಾಡಿಬಿಡ್ತೀವಿ. ಬಟ್ ಅಡುಗೆ ಮಾಡ್ಬೇಕಾದ್ರೆ ಯಾವುದೋ ಒಂದು ದೊಡ್ಡ ಟಾಸ್ಕ್ ಇದೆ ಅಂದರೆ ಅದು ತರಕಾರಿನ ಹೆಚ್ಚಿಟ್ಕೊಂಡು ಆಮೇಲೆ ಅಡುಗೆ ಮಾಡುವಂಥದ್ದು. ರಾತ್ರಿನೇ ತರಕಾರಿ ಹೆಚ್ಚಿಟ್ಕೊಂಡು ಬೆಳಗ್ಗೆ ಅಡುಗೆ ಮಾಡೋಣ ಅಂದರೆ ತರಕಾರಿ ಫ್ರೆಶ್ ಆಗಿರೋದಿಲ್ಲ. ಹಾಗೆ ಬೆಳಗ್ಗೆ ತರಕಾರಿ ಹೆಚ್ಚಿಟ್ಕೊಂಡು ಅಡುಗೆ ಮಾಡೋಣ ಅಂದರೆ ಟೈಮ್ ಸಾಕಾಗೋದೇ ಇಲ್ಲ. ನನ್ನ ಟೈಮ್ನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ನನ್ನ ಕಿಚನ್ಗೆ ಅಂತ ನಾನು ಈ ಹೊಸ ಐಟಮ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಈ ಬ್ಲೆಂಡರಲ್ಲಿ ಒಂದು ದೊಡ್ಡ ಜಾರು, 2 ಸಣ್ಣ ಜಾರುಗಳು, ಒಂದು ಚಾಪರು ಮತ್ತು ಒಂದು ಜ್ಯೂಸನ್ನು ಕೊಟ್ಟಿದ್ದಾರೆ. ಸೊ ನಾರ್ಮಲಾಗಿ ನೀವು ನನ್ನ ಕಿಚನ್ ಕೌಂಟರ್ ಟಾಪ್ನ ನೋಡಿದ್ರೆ ಜಾಗನೇ ಇರೋದಿಲ್ಲ. ಸೊ ಇದು ಬ್ಲೆಂಡರ್ ಬಂದು ತುಂಬ ಚಿಕ್ಕದಾಗಿರೋದ್ರಿಂದ ನನ್ನ ಕಿಚನ್ ಕೌಂಟರ್ ಟಾಪ್ಗೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ನಾವು ಯಾವ್ದಾದ್ರು ಒಂದು ಮಸಾಲೆನ ರುಬ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಮಸಾಲೆ ಏನಾದ್ರು ಮಿಕ್ಕೋಗ್ಬಿಟ್ರೆ ಇದ್ರ ಜೊತೆ ಎಕ್ಸ್ಟ್ರಾ ಕ್ಯಾಪ್ಸ್ ಬಂದಿರ್ತವೆ. ಸೊ ಆ ಕ್ಯಾಪ್ಸನ್ನು ಈ ಜಾರ್ಗೆ ಫಿಟ್ ಮಾಡಿ ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೋಬೋದು. ಹಾಗೆಯೇ ಬಂದು ನಾವು ಯಾವುದಾದ್ರು ಜ್ಯೂಸ್ ಅಥವಾ ಸ್ಮೂದಿ ಮಾಡ್ಕೊಂಡಾಗ ಸಪ್ರೇಟ್ ಸಿಪ್ಪರ್ಗೆ ಹಾಕಿ ಸಿಪ್ ಮಾಡೋ ಅವಶ್ಯಕತೆಯೂ ಇಲ್ಲ. ಒಂದು ಸಿಪ್ಪರ್ ಮುಚ್ಚಳ ಕೊಟ್ಟಿರ್ತಾರೆ, ಅದೇ ಜಾರ್ಗೆ ಈ ಸಿಪ್ಪರ್ ಮುಚ್ಚಳನ ಫಿಟ್ ಮಾಡಿಕೊಂಡು ಜ್ಯೂಸನ್ನು ಸಿಪ್ ಮಾಡ್ಕೊಬೋದು. ನಾರ್ಮಲಾಗಿ ನಾನು ಅಡುಗೆ ಮಾಡಬೇಕಾದ್ರೆ ಒಂದು 3/4 ಗಂಟೆಯಿಂದ 1 ಗಂಟೆವರೆಗೂ ಟೈಮ್ ತೊಗೊತಿದ್ದೆ. ಸೊ ಈ ಚಾಪರ್ ಬಂದಾಗಿಂದ ನಾನು ಅಡುಗೆ ಕೆಲಸ ಎಲ್ಲ ಒಂದು ಅರ್ಧ ಗಂಟೆಯಲ್ಲೇ ಮುಗಿದೋಗ್ಬಿಡುತ್ತೆ. ಸೊ ಇದಂತೂ ತುಂಬಾ ಕ್ಯೂಟಾಗಿ ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ಯಾರಾದರೂ ನನ್ನ ವೀಡಿಯೋನ ಮೊದಲನೇ ಬಾರಿಗೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗದಿರ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಥ್ಯಾಂಕ್ ಯು.